ದೇವಿ ಕೃಪಾ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ಜನವರಿ 18 ಅತ್ಯಂತ ಅಪರೂಪವಾದ ಮೌನಿ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ಎಂದು ಮನೆಯಲ್ಲಿ ಈ ದೀಪ ಹಚ್ಚಿ ನಿಮ್ಮನ್ನು ಕಾಡುವ ದುಷ್ಟ ಹಾಗೂ ಬಡತನ ಇಂದು ದೂರವಾಗುತ್ತದೆ. ಅದು ಏನು ಅನ್ನೋದು ಪೂರ್ತಿಯಾಗಿ ನೋಡಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಜನವರಿ 18 ತಾರೀಕು ಭಾನುವಾರದಂದು ಅತ್ಯಂತ ವಿಶೇಷವಾದ ಮೌನಿ ಅಮಾವಾಸ್ಯೆ ಬಂದಿದೆ. ಈ ದಿನದಂದು ಆಕಾಶ ಮಂಡಲದಲ್ಲಿ ಪಂಚಗ್ರಹಗಳು ಅಪರೂಪದ ಸಮಾಗಮ ಅಥವಾ ಪಂಚಗ್ರಹ ಕೂಟ ಸಂಭವಿಸಲಿದೆ. ಇಂತಹ ಶಕ್ತಿಯುತ ದಿನದಂದು ನೀವು ಮನೆಯಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಎನ್ನುವುದನ್ನು ಇವತ್ತು ತಿಳಿಯೋಣ. ಭಾನುವಾರ ಅಮಾವಾಸ್ಯೆ ಬಂದರೆ ಇದು ಸಕಲ ದೋಷಗಳನ್ನು ಪರಿಹರಿಸುತ್ತೆ, ಶಕ್ತಿಯನ್ನು ಹೊಂದಿರುತ್ತದೆ. ಈ ದಿನ ಮಾಡುವ ಸಣ್ಣ ಅನುಶಾಸನ ಕೂಡ ನಿಮಗೆ ಅತಿ ವೇಗದಲ್ಲಿ ಫಲ ನೀಡುತ್ತವೆ. ಈ ಅಮಾವಾಸ್ಯೆಯು 17ನೇ ತಾರೀಕು ಮಧ್ಯರಾತ್ರಿ ದಾಟಿದ ನಂತರ ಅದರ 18ನೇ ತಾರೀಕು ಆರಂಭವಾಗುವುದರಿಂದ ಭಾನುವಾರ ಪೂರ್ತಿ ಮೌನಿ ಅಮಾವಾಸ್ಯೆ ಪ್ರಾರಂಭ ಇರುತ್ತದೆ. ಹೆಸರೇ ಸೂಚಿಸುತ್ತದೆ, ಈ ದಿನ ಮೌನಕ್ಕೆ ಹೆಚ್ಚಿನ ಮಹತ್ವವಿದೆ. ನೀವು ಈ ದಿನದಂದು ಮೌನವಾಗಿರುವುದರಿಂದ ನಿಮ್ಮ ಸಂಕಲ್ಪ ಶಕ್ತಿ ಹೆಚ್ಚಾಗುತ್ತದೆ. ಸಾಧ್ಯವಾದಷ್ಟು ಕಡಿಮೆ ಮಾತಾಡಬೇಕು ಮತ್ತು ಮೌನ ವರ್ತನೆ ಆಚರಿಸಬೇಕು. ಮನೆಯಲ್ಲಿರುವ ಸ್ತ್ರೀಯರು ಮೌನ ವ್ರತ ಪಾಲಿಸುವುದು ಮನೆಗೆ ಶ್ರೇಯಸ್ಸು. ಎರಡನೆಯದಾಗಿ, ಈ ದಿನದಂದು ಪವಿತ್ರ ನದಿಗಳ ಸ್ನಾನ ಮಾಡುವುದು ಪುಣ್ಯದಾಯಿದೆ. ಒಂದು ವೇಳೆ ನದಿ ಸ್ನಾನ ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಗಂಗಾ ಹಾಗೂ ಇತರ ಪುಣ್ಯ ನದಿಗಳನ್ನು ಸ್ಮರಿಸುತ್ತಾ ಸ್ನಾನ ಮಾಡಬಹುದು. ಇದರಿಂದ ನಿಮ್ಮ ಪಾಪ ಕರ್ಮಗಳು ಕಳೆದು ಜೀವನದಲ್ಲಿ ಏಳಿಗೆ ಉಂಟಾಗುತ್ತದೆ. ಆರೋಗ್ಯ ಮತ್ತು ಆರ್ಥಿಕ ಸಂಕಷ್ಟಗಳು ಮುಕ್ತಿ ದೊರೆಯುತ್ತದೆ. ಮೂರನೆಯದು, ಈ ಮೌನಿ ಅಮಾವಾಸ್ಯೆ ದಿನ ಪೂರ್ತಿ ದೇವತೆಗಳನ್ನೇ ಸ್ಮರಿಸುತ್ತಾ ಮರೆಯಬೇಕು. ಕಪ್ಪು ಎಳ್ಳಿನ ನೀರಿನಲ್ಲಿ ಬೆರೆಸಿ ಪಿತೃಗಳಿಗೆ ತರ್ಪಣ ನೀಡುವುದರಿಂದ 21 ಬಗೆಯ ಪಿತೃದೋಷಗಳು ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಅಥವಾ ಯಾವಾಗಲೂ ಬಡತನ ನೆರಳು ಇದೆ ಎನ್ನುವವರು ಪಿತೃಗಳಿಗೆ ತರ್ಪಣೆ ನೀಡುವುದು ಬಹಳ ಮುಖ್ಯ. ತರ್ಪಣೆ ನೀಡಲು ಸಾಧ್ಯವಾಗದವರು ಮನೆಯಲ್ಲಿ ಮಾಡಿದ ಅಡಿಗೆಯನ್ನು ಮೊದಲು ಮನೆಯ ಹೊರಗೆ ಭಾಗದಲ್ಲಿ ಪಿತೃಗಳಿಗೆ ಅರ್ಪಿಸಿ ನಂತರ ತಾವು ಊಟ ಮಾಡಬೇಕು. ಇದರಿಂದ ವಾಶಕ್ಕೆ ಪಿತೃಗಳ ಅನುಗ್ರಹ ಲಭಿಸುತ್ತದೆ. ನಾಲ್ಕನೆಯದಾಗಿ, ದೃಷ್ಟಿದೋಷ ಮತ್ತು ಶತ್ರುಗಳ ಬಾಧೆ ನಿವಾರಣೆಯಾಗುತ್ತದೆ. ಮನೆಯ ಹೊರಗಡೆ ದೀಪ ಬೆಳಗಬೇಕು. ಮನೆಯ ಹೊಸಲು ಮುಂದೆ ಬಲಭಾಗದಲ್ಲಿ 2 ಎಲೆಗಳನ್ನು ಇಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ಹರಡಬೇಕು. ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಮಣ್ಣಿನ ದೀಪಗಳನ್ನು ಒಂದರ ಮೇಲೆ ಒಂದರಂತೆ ಇಟ್ಟು ಎಳ್ಳನ್ನು ಹಾಕಿ ದೀಪ ಕಚ್ಚಿಸಬೇಕು. ಸೂರ್ಯಾಸ್ತದ ನಂತರ ಸಮಯದಲ್ಲಿ ಈ ದೀಪ ಬೆಳಗುವುದರಿಂದ ಮನೆಯ ಮೇಲಿರುವ ನರದೃಷ್ಟಿ ಹಾಗೂ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ಮಂತ್ರ ತಂತ್ರ ಕೆಟ್ಟ ಪ್ರಭಾವವನ್ನು ತಡೆಯುವ ಶಕ್ತಿ ಈ ದೀಪಕ್ಕೆ ಇದೆ. ಇನ್ನು ಈ ದಿನದ ವಿಶೇಷವೆಂದರೆ ಮಕರ ರಾಶಿಯಲ್ಲಿ ರವಿ, ಬುಧ, ಕುಜ ಮತ್ತು ಶುಕ್ರ ಗ್ರಹಗಳು ಜೊತೆಗೆ ಚಂದ್ರನು ಸೇರುತ್ತಾನೆ. ಇದನ್ನು ಪಂಚಾಂಗತ ಕೂಟ ಎನ್ನುತ್ತಾರೆ. ಇದು ಜನವರಿ 21ನೇ ತಾರೀಕಿನೊಂದಿಗೆ ಇರುತ್ತದೆ. ಇಂಥ ಕೂಟ ಸಂಭವಿಸುವುದಾಗಿ ಪ್ರಕೃತಿಯಲ್ಲಿ ಕೆಲವು ಏರುಪೇರುಗಳು ಉಂಟಾಗುತ್ತದೆ. ರಾಜಕೀಯ ಬದಲಾವಣೆಗಳು ಹಾಗೂ ದೇಶಗಳ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗುತ್ತದೆ ಸಾಧ್ಯತೆ ಇರುವುದರಿಂದ ಇಂತಹ ಸಮಯದಲ್ಲಿ ಉಂಟಾಗುವ ಅಶುಭ ಫಲಗಳಿಂದ ತಪ್ಪಿಸಿಕೊಳ್ಳಲು ನವಗ್ರಹಗಳ ಆರಾಧನೆ ಮಾಡುವುದು ಬಹಳ ಒಳ್ಳೆಯದು. ಪಂಚಾಂಗೃತ ಕೂಟ ಸಮಯದಲ್ಲಿ ಉಗ್ರ ದೇವತೆಗಳನ್ನು ಪೂಜಿಸುವುದು ವಿಶೇಷ ಫಲ ನೀಡುತ್ತದೆ. ದುರ್ಗಾಮಾತೆ ದೇಗುಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಅಥವಾ ಮೇಲೆ ಅರ್ಪಿಸುವುದು ಉತ್ತಮ. ಭಾನುವಾರ ಸಂಜೆ 4:30ರಿಂದ 5 ಗಂಟೆ ಒಳಗಡೆ ಗ್ರಾಮ ದೇವತೆಯ ದರ್ಶನ ಪಡೆದು ಅಲ್ಲಿ ದೀಪಾರಾಧನೆ ಮಾಡುವುದರಿಂದ ಅಶುಭ ಫಲಗಳನ್ನು ದೂರ ಮಾಡಿಕೊಳ್ಳಬಹುದು. ಇದರೊಂದಿಗೆ ಕಾಲಭೈರವ ಸ್ಮರಣೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡುವುದರಿಂದ ಕಷ್ಟಗಳನ್ನು ಕಳೆದೊಯ್ಯುತ್ತದೆ. ಮನೆಯಲ್ಲಿ ವೀರರಾಘವ ಸ್ವಾಮಿ ಹೆಸರಿನಲ್ಲಿ ದೀಪ ಬೆಳಗುವುದರಿಂದ ಮನಸ್ಸಿನಲ್ಲಿ ಶಾಂತಿ ದೊರೆಯುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತದೆ. ಈ ಮೌನಿ ಅಮಾವಾಸ್ಯೆಯಂದು ನೀವು ಮಾಡುವ ಈ ಎಲ್ಲ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಮಂಜಿನಂತೆ ಕರಗಿಸಿ ಸುಖ ಶಾಂತಿ ತರುತ್ತದೆ. ನೀವು ಕೂಡ ಈ ಅಮಾವಾಸ್ಯೆಯ ಮಹಿಮೆಯ ತಿಳಿದು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಇದನ್ನು ಇತರರೊಂದಿಗೂ ಹಂಚಿಕೊಳ್ಳಿ. ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳಿಗೆ ದೇವಬಲವೇ ಪ್ರಮುಖ ಆಧಾರವಾಗಿರುತ್ತದೆ. ಭಕ್ತಿಯಿಂದ ನಡೆಸುವ ಪ್ರತಿ ಒಂದು ಕಾರ್ಯವೂ ನಿಮಗೆ ಶುಭವನ್ನೇ ಇಟ್ಟುಕೊಂಡು ಮಾಡಲಿ. ಧನ್ಯವಾದಗಳು.